ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇನ್ಫ್ಯಾಕ್ಟ್ ರಾಜ್ಯ ರಾಜಕೀಯ ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು. ಆದ್ರೆ ಇವತ್ತು ಬೆಳಗ್ಗಿನಿಂದ ಇನ್ಫ್ಯಾಕ್ಟ್ ಮೊನ್ನೆಯಿಂದ ಕನ್ನಡ ಸಿನಿಮಾ ರಂಗದಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳು, ಇದನ್ನ ನೀವು ಬೆಳವಣಿಗೆ ಅಂತ ಹೇಳಿ ಕರಿತೀರಾ ಅಥವಾ ಆಗಬಾರದ ಕೆಲವೊಂದಷ್ಟು ಘಟನೆಗಳಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೀರಾ ಗೊತ್ತಿಲ್ಲ. ಆದ್ರೆ ಕನ್ನಡ ಚಿತ್ರೋದ್ಯಮ ಇವತ್ತು ಯಾವ ಪರಿಸ್ಥಿತಿಲಿದೆ ಅನ್ನೋದನ್ನ ವಿಶೇಷವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5-6 ಸಿನಿಮಾ ಸೂಪರ್ ಹಿಟ್ ಆದ್ರೆ ಸಾವಿರಾರು ಜನರ ಬದುಕು ಹಸನಾಗತ್ತೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಚಿತ್ರ ಹಿಟ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಪ್ರೇಕ್ಷಕರು ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ಹಾಗೆ ಹೋಗುವ ಸಿನಿ ಪ್ರೇಕ್ಷಕರನ್ನ ಪೈರಸಿ ಅನ್ನೋ ಭೂತ ಕಾಡ್ತಾ ಇದೆ. ಸಿನಿಮಾ ಪ್ರೊಡ್ಯೂಸರ್ಗಳನ್ನ ಕೂಡ ಇದೇ ಭೂತ ಕಾಡ್ತಾ ಇದೆ. ಕೇವಲ ಇಷ್ಟು ಮಾತ್ರನ ಪರಿಸ್ಥಿತಿ. ಹೀರೋಗಳ ಸಿನಿಮಾವನ್ನ ತಲೆ ಮೇಲೆ ಹೊತ್ತು ಮೆರೆಸುವ ಅಭಿಮಾನಿಗಳ ಇವತ್ತಿನ ನಡವಳಿಕೆ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ, ಮತ್ತೊಬ್ಬ ಹೀರೋ ಬೆಳಿಬಾರ್ದು, ಮತ್ತೊಬ್ಬ ಹೀರೋನ ಚಿತ್ರ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣಬಾರ್ದು, ಮತ್ತೊಬ್ಬ ಹೀರೋ ಚಿತ್ರ ಥಿಯೇಟರ್ಗೆ ಬರೋಕ್ ಮುಂಚೆನೆ ನಾವು ಅದನ್ನ ಪೈರಸಿ ಮಾಡ್ಬಿಟ್ಟು ಹರಿದು ಹಂಚಾಕ್ತೀವಿ. ಇಲ್ಲಿ ಯುದ್ಧ ಇರೋದು ಇಬ್ಬರು ಹೀರೋಗಳ ನಡುವೆ ಅಲ್ಲ, ಸಿನಿಮಾ ರಂಗವನ್ನ ನಂಬಿಕೊಂಡಿರುವ ಅನೇಕ ಮಂದಿಯ ಜೀವನದ ಪ್ರಶ್ನೆ ಇದು. ಯುದ್ಧ ಅವರು ಬದುಕಿನ ಜೊತೆ ನಡೆಸ್ತಾ ಇದ್ದಾರೆ. ಇದನ್ನೂ ಕೂಡ ಮರೆತು ಮತ್ತೊಬ್ಬರ ತಟ್ಟೆಯ ಅನ್ನವನ್ನ ಕಿತ್ಕೊಂಡಾದ್ರೂ ಸರಿ ನಮ್ಮ ಹೀರೋನೇ ನಮಗೆ ಗ್ರೇಟ್ ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದೆ ಇವತ್ತಿನ ಫ್ಯಾನ್ ವಾರ್. ಇವತ್ತಿನ ಮಹಾಭಾರತದಲ್ಲಿ ಚಿತ್ರರಂಗಕ್ಕೆ, ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂಟಿರುವ 2 ಪಿಡುಗುಗಳು, 2 ಅನಿಷ್ಟಗಳು. ನನಗೆ ಈ ಪದ ಬಳಕೆ ಮಾಡ್ಲಿಕ್ಕೆ ಯಾವುದೇ ರೀತಿ ಸಂಕೋಚನೂ ಇಲ್ಲ, ಮುಜುಗರನೂ ಇಲ್ಲ, ರಿಗ್ರೆಟ್ ಕೂಡ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ಅಂಟಿರುವ 2 ಅನಿಷ್ಟ ಪದ್ಧತಿಯ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಒಂದು ನೋ ಡೌಟ್ ಪೈರಸಿ, ಎರಡನೆಯದ್ದು ಅತಿರೇಕದ ಅಭಿಮಾನ ಪ್ರದರ್ಶನ. ಫ್ಯಾನ್ ವಾರ್ ಅಲ್ಲ ಇದು. ನಾವು ಹೇಳಿದ ಹೇಳಿಕೆಯನ್ನ ಮತ್ತೊಬ್ರು ಇನ್ಯಾವುದೋ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ. ಈ ರೀತಿ ಸಮಜಾಯಿಷಿಗಳು ಹಿಂದೇನೂ ಬಂದಿದೆ, ಇವತ್ತು ಬಂದಿದೆ, ನಾಳೆನೂ ಬಂದಿದೆ. ಆದ್ರೆ ವಾಸ್ತವದಲ್ಲಿ ಆನ್ ಗ್ರೌಂಡ್ ಆಗ್ತಿರೋದೇನು? ಸಾಮಾಜಿಕ ಜಾಲತಾಣ ಅನ್ನುವನ್ನ ಒಂದು ವೇದಿಕೆಯನ್ನ ಅಸಭ್ಯ ಪದಗಳನ್ನ, ಅಸಭ್ಯ ಮಾತುಗಳನ್ನ ಚೆಲ್ಲುವ ವೇದಿಕೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಸೋಕಾಲ್ಡ್ ಅಭಿಮಾನಿಗಳು. ಇದಕ್ಕೆ ಕಡಿವಾಣ ಹಾಕೋರು ಯಾರು? ಈ 2 ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋರು ಯಾರು? ಯಾವ ರೀತಿ ಅಡ್ರೆಸ್ ಮಾಡಬೇಕು? ಹೀಗಾಗಿ ಇವತ್ತಿನ ಈ ಕಮಿಂಗ್ ಅಪ್ ಲೈನ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಈ ಕಾರ್ಯಕ್ರಮದ ಸಬ್ಜೆಕ್ಟ್ ಏನು ಅಂತ ಹೇಳಿ ನಿಮಗೆ ತಿಳಿಸ್ತಾ ಇರ್ತೀವಲ್ಲ, ಲೈನ್ಸ್ ನಲ್ಲಿ ನಾವು ಕೊಟ್ಟದ್ದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಈ 2 ಅನಿಷ್ಟ ಪದ್ಧತಿಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ನಟ್ಟು ಬೋಲ್ಟು ಟೈಟ್ ಮಾಡುವ ಪರಿಸ್ಥಿತಿ ಬಂದಿದೆಯಾ ಅಂತ ಹೇಳಿ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಬಹಳ ಮುಖ್ಯವಾಗಿ ನಿರ್ಮಾಪಕರಾದ ಬಾಮಾ ಹರೀಶ್ ಅವರಿದ್ದಾರೆ. ಹಾಗೆ ನಟರು ಗಣೇಶ್ ಕೇಸರ್ಕರ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಾಜಿ ಶಾಸಕರಾದ ರಾಜುಗೌಡರು ಜಾಯಿನ್ ಆಗೋ ಸಾಧ್ಯತೆಗಳಿದೆ. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ಸಂಜಯ್ ಅವರು, ಹಾಗೆ ನಟಿ ಸುಷ್ಮಾ ವೀರ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಗೀತ ರಚನೆಕಾರರು ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಜಾಯಿನ್ ಆಗ್ತಾರೆ ಕೆಲವೇ ಹೊತ್ತಿನಲ್ಲಿ. ಬಾಮಾ ಹರೀಶ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ದರ್ಶನ್ ಅವರು, ಸುದೀಪ್ ಅವರು, ಅವರ ಹಿನ್ನೆಲೆ ಮುನ್ನೆಲೆ ಎಲ್ಲ ಬಿಟ್ಬಿಡೋಣ ಸರ್. ಆಸ್ ಅ ನಟ ಅವ್ರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂತಂದ್ರೆ, ನಾನು ಆಗ್ಲೇ ಹೇಳ್ದ ಹಾಗೆ ಚಿತ್ರೋದ್ಯಮವನ್ನ ನಂಬಿಕೊಂಡಿರುವ ಅನೇಕರ ಬದುಕು ಹಸನಾಗುತ್ತೆ ಅನ್ನೋ ಆಶಾಭಾವನೆ. ಬಟ್ ಈ ಪೈರಸಿ ಅನ್ನೋ ಭೂತ ಕಾಡ್ತಾ ಇರೋದು, ಅದನ್ನ ಬಹಿರಂಗವಾಗಿ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತೆಯೂ ಹೇಳ್ತಿದ್ದಾರೆ, ಹಿಂದೆ ಬಿಡುಗಡೆಯಾಗಿದ್ದ ಮ್ಯಾಕ್ಸ್ ಚಿತ್ರಕ್ಕೆ ಸಂಬಂಧಪಟ್ಟಂತೆಯೂ ಹೇಳ್ತಿದ್ದಾರೆ. ಈ ಪೈರಸಿ ಅನ್ನೋದನ್ನ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ವಾ? ಆ ಪ್ರಯತ್ನಗಳಾದ್ರೂ ಆಗ್ತಾ ಇದೆಯಾ? ಇಲ್ಲ, ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಟ್ ತುಂಬಾನೇ ಚೇಂಬರ್ ಆಗಲಿ ಪೊಲೀಸ್ನವರಾಗ್ಲಿ ತುಂಬಾ ಮಾನಿಟರೈಸ್ ಮಾಡಿದ್ರು. ಬಟ್ ಆದ್ರೂ ಕೂಡ ಎಲ್ಲ ಆಗುತ್ತೆ ಹಿಂಗಾಗುತ್ತೆ ಅನ್ನೋದು ಕೂಡ ಅದು ಕಂಡಿಡಿಯೋದು ಬಹಳ, ಪೈರಸಿ ಆಗದೆ ಕಂಡಿಡಿಯೋದು ಬಹಳ ಕಷ್ಟ ಇದೆ. ಬಟ್ ಯಾರೋ ಫ್ಯಾನ್ಸ್ ಮಾಡ್ತಿರೋದು ಅದು ಸುಳ್ಳು. ಯಾಕಂದ್ರೆ ಅಷ್ಟು ಪಿಕ್ಚರ್ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಬಟ್ ಏನಂದ್ರೆ ಇವತ್ತು ಫಸ್ಟ್ ಶೋ ಆಗ್ಬೋದು, ಫ್ಯಾನ್ ಶೋ ಆಗ್ಬೋದು, ಆ ಸಂದರ್ಭದಲ್ಲಿ ಈ ಸ್ಟಾರ್ಟಿಂಗ್ ಇನ್ನೂ ಎದ್ದೇ ಇರಲ್ಲ, ಅಷ್ಟು ಬೇಗ ಆಲ್ರೆಡಿ ರಿಪೋರ್ಟ್ ಮತ್ತೊಂದೆಲ್ಲ ಕಳಿಸ್ಬಿಡಿ. ಅದು ಬಹಳ ತಪ್ಪು. ನಿರ್ಮಾಪಕರಿಗೆ ಬಹಳ ದೊಡ್ಡ ಮಟ್ಟದ ಹೊಡೆತ. ಅದು ಆಕ್ಚುಲಿ ಯಾರೇ ಫ್ಯಾನ್ಸ್ ಆಗ್ಬೋದು, ಚಿತ್ರಾಭಿಮಾನಿಗಳಿದ್ರೆ ಆಕ್ಚುಲಿ ಕನ್ನಡ ಚಿತ್ರ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ ಸಂತೋಷ ಬೀಳ್ಬೇಕು. ಬಟ್ ಅಲ್ಲಿಂದಾನೇ ವಿಡಿಯೋ ಮಾಡಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೋದು, ಮತ್ತೊಂದು ಹಾಕೋದು. ಯಾಕಂದ್ರೆ ಮಾಡಿದಾಗ ಖಂಡಿತ ಬರೀ ನಿರ್ಮಾಪಕನಿಗೆ ಅಲ್ಲ, ಸಂಬಂಧಪಟ್ಟ ಕಲಾವಿದರಿಗಾಗ್ಲಿ, ಆಮೇಲೆ ತಂತ್ರಜ್ಞರಾಗ್ಲಿ ಪ್ರತಿಯೊಂದು ಆಗುತ್ತೆ. ಯಾಕೆ ಒಬ್ಬ ನಿರ್ಮಾಪಕ ಒಂದು ಪಿಕ್ಚರ್ ಗೆದ್ರೆ ಖಂಡಿತ 10 ಚಿತ್ರ ನಿರ್ಮಾಣ ಮಾಡೋ ಒಂದು ಶಕ್ತಿ ಕೂಡ ಅವ್ರಿಗೆ ಇರುತ್ತೆ. ಬಟ್ ಪೈರಸಿ ಆಲ್ಮೋಸ್ಟ್ ನಾವು
ತಡೆಗಟ್ಟ ಪ್ರಯತ್ನ ನಾವು ಮಾಡಿದೀವಿ. ಬಟ್ ನೀವು ಇವಾಗಿಂದ ಆಗಿರೋದಲ್ಲಮ್ಮ. ಸರಿ ಸರ್, ಗೊತ್ತಿದೆ ಪೈರಸಿಯನ್ನ ಅಭಿಮಾನಿಗಳು ಮಾಡ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ, ಒಪ್ಪೋಣ. ಇದ್ರ ಹಿಂದೆ ಬೇರೆನೆ ದಂಧೆ ಇರಬಹುದು ಅಥವಾ ಹಣಕಾಸಿನ ವಹಿವಾಟಿನ ಲೆಕ್ಕಾಚಾರ ಇರಬಹುದು. ಆದ್ರೆ ಇವತ್ತು ಸುದೀಪ್ ಅವರ ಚಿತ್ರ ಪ್ರಮೋಷನ್ ಅದಾದ ನಂತರದ ಬೆಳವಣಿಗೆಗಳ ಬಗ್ಗೆ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ, ಫೇಸ್ಬುಕ್ ಲೈವ್ ಬರ್ತಾರೆ, ಮಾಧ್ಯಮಗಳಿಗೂ ರಿಯಾಕ್ಟ್ ಮಾಡ್ತಾರೆ. ಈ ಬುಕ್ಕಿಂಗ್ ಆಗುತ್ತಲ್ಲ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗೋದನ್ನ ಕೂಡ ಫೇಕ್ ಸ್ಕ್ರೀನ್ ಶಾಟ್ ಗಳನ್ನ ತೆಗೆದು ಹಾಕ್ತಿದ್ದಾರಂತೆ. ಚಿತ್ರದ ಬಗ್ಗೆ ರನ್ ಟೈಮ್ ನಲ್ಲಿ, ಚಿತ್ರ ಫಸ್ಟ್ ಶೋ ರನ್ ಟೈಮ್ ನಲ್ಲೇನೆ ಆ ಫಿಲಂ ಸರಿ ಇಲ್ಲ, ಈ ಫಿಲಂ ಕ್ಲೈಮ್ಯಾಕ್ಸ್ ಇದು ಅಂತ ಹೇಳಿ ಡಿಕ್ಲೇರ್ ಮಾಡ್ತಿದ್ದಾರಂತೆ. ಇದನ್ನ ಯಾರು ಮಾಡ್ತಾರೆ? ಇಲ್ಲ ಹಣಕಾಸಿನ ಲೆಕ್ಕಾಚಾರ ಅಂತೂ ಇಲ್ಲ ಸರ್. ತಪ್ಪು ಮಾಹಿತಿಯನ್ನ ಜನರಿಗೆ ಒಬ್ಬ ಹೀರೋ ಚಿತ್ರದ ಬಗ್ಗೆ ಕೊಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಇನ್ನೊಬ್ಬ ಹೀರೋ ಫ್ಯಾನ್ಗಳ ಕೈವಾಡ ಇರಬಹುದು ಅನ್ನೋದು ಅನುಮಾನ ಸಹಜ. ಅದು ಯಾರು ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಕೆಲವು ಹೌಸ್ಫುಲ್ ಅಂತ ಹೇಳಿ ಫುಲ್ ಕಳ್ಸಿಕೊಡ್ತಾರೆ, ನಾವು ನೋಡಿದೀವಿ. ಬಟ್ ಅದು ಮತ್ತೆ ಅದು ಚೆಕ್ ಮಾಡಿದಾಗ ಅದು ಆಕ್ಚುಲಿ ಇರಲ್ಲ, ಎಷ್ಟೊಂದು ಖಾಲಿನೂ ಇರುತ್ತೆ. ಎಷ್ಟೋ ಜನ ಈ ಹೌಸ್ಫುಲ್ ಆಗಿದ್ರು ಕೂಡ ಖಾಲಿನ ತೋರಿಸ್ತಾರೆ ಕೆಲವು ಇದರಲ್ಲಿ. ಬಟ್ ಅದೆಲ್ಲ ಒಂದು ಆಗುತ್ತೆ ಖಂಡಿತ, ನಾವು ನೋಡಿದೀವಿ. ಬಟ್ ಅದು ನಮ್ಮ ಚೇಂಬರ್ ಇಂದ ಸೈಬರ್ ಕ್ರೈಮ್ ಕೂಡ ನಾವು ಹೇಳಿದ್ವಿ ಈ ತರ ಹಿಂಗ್ ಮಾಹಿತಿ. ಯಾಕಂದ್ರೆ ಒಬ್ಬ ನಿರ್ಮಾಪಕ ಗೆದ್ರೆ 10 ಹಲವಾರು ಚಿತ್ರಗಳು ಮಾಡಬಹುದು. ಬಟ್ ಈ ಒಂದು ಏನು ಆಗ್ತಾ ಇದೆ ಅದು ಚಿತ್ರರಂಗಕ್ಕೆ ಹೊಡೆತ ಅಂತೇಳಿ ಹೇಳ್ಬೋದು. ಈ ಫ್ಯಾನ್ ವಾರ್ ಅನ್ನೋದು, ಅದರಲ್ಲೂ ತನ್ನ ನೆಚ್ಚಿನ ಹೀರೋ ಸಿನಿಮಾ ಮತ್ತೊಬ್ಬ ಹೀರೋ ಸಿನಿಮಾ ಒಟ್ಟಿಗೆ ಬರುವಾಗ ಗಣೇಶ್ ಸರ್ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ರೆ ಅದನ್ನ ಯಾರು ಬಹುಶಃ ಚರ್ಚೆಗೆ ಒಳಪಡಿಸ್ತಿರ್ಲಿಲ್ವೇನೋ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ಇಂಥ 100 ನಾನು ತೆಗಿಬಹುದಾಗಿತ್ತೇನೋ. ಇದು ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದ ಬಂದಿದೆ ಅನ್ನೋದನ್ನ ನಾನು ಬ್ಲರ್ ಮಾಡಿಸಿ ಅದನ್ನ ಹೆಸರು ಹೇಳ್ದಲ್ಲೇ ಹೇಳ್ತಿದ್ದೀನಿ. ಅವರ ಪ್ರೈವಸಿಗೆ ನಾವು ಕೊಡ್ತಿರೋ ಮರ್ಯಾದೆ ಇದು. ಅವರಿಗೆ ಬೇರೆಯವ್ರ ಪ್ರೈವಸಿಗೆ ಮರ್ಯಾದೆ ಕೊಡಬೇಕು ಬಿಡಬೇಕು ಅನ್ನೋದ್ರ ಸೌಜನ್ಯ ಇದೆಯಲ್ಲೋ ಗೊತ್ತಿಲ್ಲ. ಬಿಫೋರ್ 5 days booking opened for both the movies, but Devil the movie advance pre-sales on first day was 28K. Mark the film. First and second day around 22K sales only. ಇದಿಷ್ಟು ಓಕೆ ಸರ್, ಹೆಲ್ದಿ ಕಾಂಪಿಟೇಷನ್ ಅನ್ಕೊಳ್ಳೋಣ. ನೆಕ್ಸ್ಟ್ ಲೈನ್ ಗಮನಿಸಿ. ಡಿಯರ್ ಡಿ ಫ್ಯಾನ್ಸ್, ಇವನು ನಮ್ಮ ರೇಂಜ್ಗಿರ್ಲಿ. ಟೈರ್ 2 ಹೀರೋಸ್ ದುನಿಯಾ ವಿಜಯ್ ರೇಂಜ್ಗೂ ಇಲ್ಲ. ಜಾತಿ ನಾಯಿ ಬೊಗಳೋ ನಿಲ್ಲಿಸ್ಕೊಂಡ್ರೆ ಸ್ಮೈಲ್ ಎಮೋಜಿ. ಇದನ್ನ ಏನಂತ ಕರಿತೀರಿ ಸರ್? ಇದನ್ನ ಏನಂತ ಕರಿತೀರಿ? ಹೆಲ್ದಿ ಕಾಂಪಿಟೇಷನ್? ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ, ಟಿಕೆಟ್ ಬುಕಿಂಗ್ ಬಗ್ಗೆ ಇಂಥ ಅಸಭ್ಯ ಭಾಷೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಂತಹ ದಯನೀಯ ಪರಿಸ್ಥಿತಿ. ನಾನು ಕೇವಲ ಒಬ್ಬ ಹೀರೋನ ಫ್ಯಾನ್ಗಳು ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಇದನ್ನ ಯಾರೇ ಮಾಡಿದ್ರು ಕೂಡ ಇಂಥ ಕೆಟ್ಟ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಇರೋದನ್ನ ನೀವು ಒಬ್ಬ ನಟನಾಗಿ ಹೆಂಗ್ ಸಹಿಸ್ಕೊಳ್ತೀರಿ? ಮೇಡಮ್, ಸಹಿಸ್ಕೊಳ್ತೀನಿ ಅನ್ನೋದಕ್ಕಿಂತ ಇದು ಯಾರೇ ಮಾಡಿದ್ರು ಅದು ದೊಡ್ಡ ಘೋರ ಅಪರಾಧ. ಅದು ಯಾವುದೇ ಫ್ಯಾನ್ ಮಾಡಿರಲಿ, ನಮ್ಮ ಡಿ ಬ್ಯಾಸ್ ಫ್ಯಾನ್ ಮಾಡಿರಲಿ, ನಮ್ಮ ಸುದೀಪ್ ಅವ್ರ ಫ್ಯಾನ್ ಮಾಡಿರಲಿ, ಯಾರೇ ಮಾಡಿದ್ರು ಅಪರಾಧ ಇದು. ಮೇಡಮ್, ಇದು ಫ್ಯಾನ್ ಬೇಸ್ ಅನ್ನೋದು ನಮ್ಮ ವರಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ, ವಿಷ್ಣುವರ್ಧನ್ ಅವ್ರ ಕಾಲದಿಂದಾನು ಇತ್ತು, ಅದು ಇವಾಗ್ಲೂ ಇದೆ. ಆದ್ರೆ ಅಂಬರೀಷ್ ಅಣ್ಣ ಅವರು ಆಳ್ವಿಕೆಯಲ್ಲಿ ಇದ್ದಾಗ ಟೈರ್ 2 ಹೀರೋ ರೇಂಜ್ ಅಲ್ಲ, ಇದನ್ನ ನಾವು ಇವಾಗಲೇ ಸರ್ ಕೇಳ್ತಾ ಇರೋದು ನಮ್ಮ ದೌರ್ಭಾಗ್ಯ. ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ನನ್ನ ದೌರ್ಭಾಗ್ಯ ಇದು. ಈ ತರ ಪದ ಬಳಕೆ ಮಾಡೋರು ನಿಜವಾದ ಅಭಿಮಾನಿಗಳಲ್ಲ ಮೇಡಮ್, ಯಾರ ಅಭಿಮಾನಿಯೂ ಅಲ್ಲ ಇವರು. ಕನ್ನಡದ ದ್ರೋಹಿಗಳು ಇವರಲ್ಲ, ಕನ್ನಡ ಚಿತ್ರರಂಗ ದ್ರೋಹಿಗಳು ಇವರಲ್ಲ. ಈ ತರದ ಪದ ಬಳಕೆ ಮಾಡೋದು ಅಷ್ಟು ಫ್ಯಾನ್ಗಳಿಗೆ ಯಾರಿಗೂ ಅಷ್ಟೊಂದು ಆ ಟೆಕ್ನಿಕಲ್ ಬೇಡ ಮೇಡಮ್. ಇದೆಲ್ಲ ಯಾವ್ದೋ ಒಂದು ಸ್ಲೀಪರ್ ಸೆಲ್ ವರ್ಕ್ ಮಾಡ್ತಾ ಇದೆ. ಈ ಟೆರರಿಸ್ಟ್ಗಳು ಯಾವ ತರ ಸ್ಲೀಪರ್ ಸೆಲ್ ಇರ್ತಾರಲ್ಲ ಆ ತರ ಸ್ಲೀಪರ್ ಉದ್ದೇಶ ಏನು? ಉದ್ದೇಶ ಚಿತ್ರರಂಗ ಹಾಳು ಮಾಡಬೇಕು ಮಾಡ್ತಿದೆ ಅಂತಂದ್ರೆ ಯಾಕೆ ಮೇಡಮ್? ಅವ್ರಿಗೆ ಕೆಲವು ಈ MNCಗಳ ಕಂಪನಿ ಇದೆಲ್ಲ ಮೇಡಮ್, ಅವರು ಚಿತ್ರರಂಗನ ಉದ್ಧಾರ ಮಾಡಕ್ ಬಿಡ್ತಾ ಇಲ್ಲ. ಅವರು ಚಿತ್ರರಂಗವನ್ನೆಲ್ಲ ತಮ್ಮ ಕಪಿ ಮುಷ್ಟಿಲಿ ಇಟ್ಕೋಬೇಕು. ಯಾವ ಪ್ರೊಡ್ಯೂಸರ್ ಉದ್ಧಾರ ಆಗಬಾರದು, ಯಾವ ಆರ್ಟಿಸ್ಟ್ ಬರಬಾರದು, ಆರ್ಟಿಸ್ಟ್ಗಳು ತಮ್ಮ ಕಪಿ ಮುಷ್ಟಿಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ತರದ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋದು, ಫಾಲ್ಸ್ ರಿವ್ಯೂಸ್ ಕೊಡೋದು, ಮತ್ತೆ ಕೆಟ್ಟ ಅಭಿಪ್ರಾಯಗಳನ್ನ ಕೊಡೋದು. ಒಬ್ಬ ಫ್ಯಾನ್ ಲೆಟ್ಸ್ ಸ್ಪೀಕ್ ಲಾಜಿಕಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ ಗಳನ್ನ ಯಾವುದೋ MNC ಕಂಪನಿ ಕುತ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಿರಬಹುದು ಅಂತ ಹೇಳಿ ಅನ್ಕೊಳ್ಳೋಣ ಫಾರ್ ಅ ಟೈಮ್ ಬಿ. ಬಟ್ ಮಾಧ್ಯಮದ ಕ್ಯಾಮ್ರಾ, ಸೋಷಿಯಲ್ ಮೀಡಿಯಾಗಳ ಕ್ಯಾಮ್ರಾ, ಈ ವಾಕ್ಸ್ ಪಾಪ್ ಅಂತೀವಿ ಸರ್, ಸಿನಿಮಾ ಬಿಡುಗಡೆ ಆದಾಗ, ಟ್ರೇಲರ್ ಬಿಡುಗಡೆ ಆದಾಗ ಜನರ ಅಭಿಮಾನಿಗಳ ರಿಯಾಕ್ಷನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋದಾಗ ನಾವು ಇಂಥದ್ದೇ ನಟನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವವರು ಮತ್ತೊಬ್ಬ ನಟನ ಬಗ್ಗೆ ಮಾತನಾಡುವುದನ್ನ ನೀವು ಕೇಳಿಸ್ಕೊಂಡಿಲ್ವಾ ಸರ್? ಇದಕ್ಕಿಂತ ಕಡೆ ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಕೇಳಿಸ್ಕೊಂಡಿಲ್ವಾ ನೀವು? ಇದ್ಯಾವ MNC ಕಂಪನಿ ಸರ್? ಇದ್ಯಾವ MNC ಕಂಪನಿ? ನೀವು ಫಿಲ್ಮ್ ರಿವ್ಯೂ ಹೋದಾಗ ಯಾರ ಅಭಿಮಾನಿನೂ ಯಾವ ನಟನ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಇಷ್ಟು ಕೆಳಮಟ್ಟದಲ್ಲಿ ಮಾತಾಡಲ್ಲ ಯಾರು. ಈ ಕೆಳಮಟ್ಟದಲ್ಲಿ ಮಾತಾಡ್ತಾ ಇಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಮಾತಾಡ್ತಾರೆ ಮೇಡಮ್. ನಿಮ್ಮ ಕ್ಯಾಮ್ರಾ ತಗೊಂಡು ಹಿಡಿದಾಗ ಈ ಕೆಳಮಟ್ಟದ ಭಾಷೆನ ಯಾರು ಬಳಸಲ್ಲ.
ಇಷ್ಟು ಟೆಕ್ನಿಕಲ್ ವರ್ಡ್ ಬಳಸ್ಬೇಕಂದ್ರೆ ಅವ್ರು ತುಂಬಾ ವಿದ್ಯಾವಂತನೇ ಇರ್ತಾನೆ, ಇದು ತುಂಬಾ technical ಬುದ್ಧಿವಂತನೇ word ಇರ್ತಾನೆ, sir. ತುಂಬಾ ಕೃತಜ್ಞ Tier ಇರ್ತಾನೆ 2 ಅವ್ನು. ಹೀರೋ Yes. ನಮ್ಮ ರೇಂಜ್ ಅಲ್ಲ, ಬೊಗಳೋ ನಾಯಿ, ಟೆಕ್ನಿಕಲ್ ವರ್ಡ್ಗಳ ಸರ್ ಇದು. ನೋಡಿ ಮೇಡಮ್, ಇದೆಲ್ಲ ಒಂದು ಸೌಹಾರ್ದಯುತವಾದ ಇದ್ದಿದ್ರೆ, ನಮ್ಮ ಚಿತ್ರರಂಗದ ಒಗ್ಗಟ್ಟಿದ್ದಿದ್ರೆ ಇದು ಯಾವ್ದು ಸಮಸ್ಯೆಗಳಾಗ್ತಾ ಇರಲಿಲ್ಲ ಮೇಡಮ್. ಒಗ್ಗಟ್ಟಿಲ್ಲ ಮೇಡಮ್. ಈಗ ಆರೋಪಿ ಸ್ಥಾನ, ಹೌದು ಖಂಡಿತ ಇಲ್ಲ. ಈಗ ಆರೋಪಿ ಸ್ಥಾನದಲ್ಲಿದ್ದ ಎಷ್ಟೋ ಜನ MLA-ಗಳನ್ನ, ನಾನು ಮಿನಿಸ್ಟರ್ಗಳನ್ನ, ಅಲ್ಲಿಗೆ ಹೋಗೇ ಇಲ್ಲ ಒಂದ್ ಸರ್. ನಿಮಿಷ, ನಾನು ಯಾವ ಹೀರೋ ಬಗ್ಗೆನೂ ಒಂದ್ ಸ್ಪೆಸಿಫಿಕ್ ನಿಮಿಷ, ಹೇಳ್ತಾ ಇಲ್ಲ. ನನ್ನ ಪ್ರಶ್ನೆ ಇನ್ ಜನರಲ್, ಒಗ್ಗಟ್ಟು ಬಗ್ಗೆ ಬರ್ತಾ ಇದ್ದೀನಿ. ಇನ್ ಜನರಲ್ ಒಗ್ಗಟ್ಟಿನ ಬಗ್ಗೆ ಬರ್ತಾ ಇದೆ. ಚಿತ್ರರಂಗ ಒಗ್ಗಟ್ಟು ಹೆಂಗಿರ್ಬೇಕಾಗಿತ್ತು ಅಂದ್ರೆ, ನೋಡಿ, ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ದಾಗ ಒಬ್ಬ DCM ಹೋಗಿ ಅವ್ರು ನೋಡ್ಕೊಂಡ್ ಬರ್ತಾರೆ. ಆದ್ರೆ ಅದೇ ನಮ್ಮ ಚಿತ್ರರಂಗ ಆರೋಪ ಹೊತ್ತು ಒಬ್ಬ ಕನ್ನಡದ ಮೇರು ನಟ, ಇಡೀ ಫ್ಯಾನ್ ಬೇಸ್ ಅನ್ನ ಹೊಂದಿರತಕ್ಕಂಥ ಒಬ್ಬ ನಟ ಇಷ್ಟು ಮಾನಸಿಕ ಕುಗ್ಗೋಗಿದ್ದಾನೆ ಅಂದಾಗ ಯಾವ ನಟ ಹೋಗಿ ಮಾತಾಡ್ಕೊಂಡ್ ಬರೋ ಒಂದು ಇದಿರ್ಲ ಮೇಡಮ್, ಸೌಜನ್ಯ ಬೇಡ ಮೇಡಮ್. ಏನ್ ಸರ್, DK ಶಿವಕುಮಾರ್ ಅವ್ರು ಜೈಲಿಗೆ ಹೋಗ್ಬಿಟ್ಟು ದರ್ಶನ್ ಭೇಟಿ ಆಗ್ಬೇಕಿತ್ತು ಅಂತ ದರ್ಶನ್ಗಲ್ಲ, ಅವರ ಕುಟುಂಬದವ್ರು ಮಾತಾಡ್ಕೊಂಬೋದು. ನಮ್ಮ ಕುಟುಂಬ ಏನ್ ಮಾಡ್ತಾ, ನಮ್ಮ ಚಿತ್ರರಂಗದ ಕುಟುಂಬ ಏನ್ ಮಾಡ್ತಾ ಇದೆ, ನಮ್ಮ ಚಿತ್ರರಂಗದ ಕುಟುಂಬ ಅದೇನ್ ಮಾಡ್ತಾ ಇದೆ? ಯಾವ ನಟ ಹೋಗಲಿ ಮಾತಾಡ್ಕೊಂಡ್ ಬಂದಿದ್ದಾರೆ ದರ್ಶನ್ರಿಗೆ? ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅವರು. ಅವ್ರಿಗೆ ನಾವು ಒಂದು ನೈತಿಕ ಬೆಂಬಲ ಕೊಟ್ಟು, ಅವ್ರು ಮಾಡಿರೋ ಕೃತ್ಯಕ್ಕೆ ಅದು ಮಾಡದೇ ಇರೋ ಆರೋಪಕ್ಕೆ ನಾವು ಬೆಂಬಲ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು. ಸರಿ, ಅವರು ಇವಾಗ ಮಾನಸಿಕ ಕುಗ್ಗಿದ್ದಾರೆ. ಅಂತ ಸಮಯದಲ್ಲಿ ಯಾವ ನಟ, ಯಾವ ಚಿತ್ರರಂಗದ ಗಣ್ಯರು ಹೋಗಿ ಮಾತಾಡ್ಕೊಂಡ್ ಹೇಳಿ ಮೇಡಮ್ ನೋಡೋಣ. ಸರಿ. ನಮ್ ಜೊತೆಯಲ್ಲಿ ಒಂದು ಸಂಜಯ್ ಮಾನವೀಯತೆ ಅವ್ರು ಬಹುಶಃ- ದೃಷ್ಟಿಯಿಂದ ಮಾತಾಡಬಹುದಾಗಿತ್ತಲ್ಲ. ಸರಿ.